ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಎಷ್ಟೋ ದಿನಗಳಿಂದ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ, ಆದರೆ ಪ್ರಯತ್ನ ಮಾಡ್ತೇನೆ ಇನ್ನು ಮುಂದೆ ವಿಡಿಯೋಗಳನ್ನ ಸ್ವಾಮಿ ಸೇವೆದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಕೆ. ಎಷ್ಟೋ ಜನ ಕಮೆಂಟ್ ಕೂಡ ಹಾಕಿದ್ರೆ, ಅಕ್ಕ ವಿಡಿಯೋಗಳನ್ನ ಮಾಡಿರಿ, ನಿಮ್ಮಿಂದ ನಮ್ಗೆ ಸ್ವಾಮಿ ಸೇವೆ ಮಾಡಬೇಕನ್ನೋ ಅನಿಸ್ತೈತಿ. ಸ್ವಾಮಿ ಸೇವೆದ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾದೈತಿ. ನನ್ನ ಕಡೆಯಿಂದ ಎಷ್ಟು ಆಗ್ತೈತೆ ಅಷ್ಟು ಸ್ವಾಮಿ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋವಂಥ ಪ್ರಯತ್ನ ಮಾಡ್ತೇನೆ. ಇವತ್ತು ಒಂದು ಸ್ವಾಮಿ ಸೇವೆ ಸಣ್ಣ ವಿಚಾರ ಅಥವಾ ಸ್ವಾಮಿ ಗುರುಪುಷ್ಯಾಮೃತ ಯೋಗ 24 ತಾರೀಕು ಗುರುಪುಷ್ಯಾಮೃತ ಐತೆ. ನಾಳೆ ಅಂದ್ರೆ 2025 ಸಾಲಿನ ಮೊದಲನೇ ಗುರುಪುಷ್ಯಾಮೃತ ಯೋಗ. ಈ ಗುರುಪುಷ್ಯಾಮೃತ ಯೋಗ, ರವಿ ಪುಷ್ಯಾಮೃತ ಯೋಗ ಅತ್ಯಂತ ಮಹತ್ವದ. ಅಂದ್ರೆ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬತ್ತಂದ್ರೆ ಗುರುಪುಷ್ಯಾಮೃತ ಯೋಗ, ರವಿವಾರ ದಿವಸ ಪುಷ್ಯ ನಕ್ಷತ್ರ ಬತ್ತಂದ್ರೆ ರವಿ ಪುಷ್ಯಾಮೃತ ಯೋಗ ಅಂತೇಳಿ ಕರೀತಾರೆ. ಈ ಎರಡೂ ಯೋಗಗಳು ಏನಿದಾವೆ ಅಥವಾ ಈ ಎರಡೂ ದಿನ ಏನಿದಾವಲ್ಲ ಅತ್ಯಂತ ಉತ್ತಮ ದಿನ. ನಮಗೆಲ್ಲರಿಗೂ ಗೊತ್ತೈತಿ ಗುರುಪುಷ್ಯಾಮೃತ ಯೋಗ ಇತ್ತಂದ್ರೆ ನಾವೆಲ್ಲರೂ ಎಷ್ಟೋ ಪ್ಲ್ಯಾನ್ ಮಾಡಿ ಆ ದಿವಸ ಬಂಗಾರ ತೊಗೋಬೇಕು, ಬೆಳ್ಳಿ ತೊಗೋಬೇಕು, ಅಥವಾ ಮನ್ಯಾಗ ಈ ಹೊಸ ವಸ್ತು ತೊಗೋಬೇಕು ಅಂತೇಳಿ ಎಷ್ಟೋ ವಿಚಾರ ಮಾಡಿ ಆ ದಿನಕ್ಕೋಸ್ಕರ ಕಾಯ್ತಿರ್ತೀವಿ. ಅಥವಾ ಹಣ ಸೇವಿಂಗ್ ಮಾಡೋಕ್ಕಾಗಲಿ ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡೋಕ್ಕಾಗಲಿ ನಾವೆಲ್ಲರೂ ವೇಟ್ ಮಾಡ್ತೀವಿ. ಅದೇ ರೀತಿ ಸ್ವಾಮಿ ಸೇವೆಗೂ ಕೂಡ ನಾವು ಇಷ್ಟು ದಿನ ಎಲ್ಲರೂ ವೇಟ್ ಮಾಡ್ತಿದ್ದು, ಸ್ವಾಮಿ ಸೇವೆ ಅವಾಗ ಸ್ಟಾರ್ಟ್ ಮಾಡು ಇನ್ನು ಬುಕ್ ಸಿಕ್ಕತ್ತಿಲ್ಲ ಏನಿಲ್ಲ. ಆದರೆ ನಾಳಿನ ದಿನ ನಿಮ್ಗೆ ಅತ್ಯಂತ ಶುಭ ದಿನ. ಸ್ವಾಮಿ ಮಹಾರಾಜರು ನೋಡಿ ಯಾವಾಗಿದ್ರೂ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಿರ್ತಾರೆ. ಆದರೆ ಇಂಥ ವಿಶೇಷ ದಿನಗಳಲ್ಲಿ ಮಾಡಿದಂಥ ಸೇವೆಯ ಸ್ವಾಮಿ ಮಹಾರಾಜರ ತೆಕ್ಕ ಅಥವಾ ಸ್ವಾಮಿ ಮಹಾರಾಜರ ಅನುಗ್ರಹ ನಮ್ಮ ಜೀವನದಾಗ ಆಗ್ತಿರ್ತೈತಿ. ನಾಳೆ ಗುರುವಾರ ದಿನ ಯಾರ್ಯಾರು ಇನ್ನೂ ಸ್ವಾಮಿ ಸೇವೆನ ಆರಂಭ ಮಾಡಿಲ್ಲ, ಸ್ವಾಮಿ ಸೇವೆನ ಆರಂಭ ಮಾಡಬೇಕನ್ನೋ ವಿಚಾರದಾಗಿದ್ದೀರಿ, ಎಲ್ಲರೂ ಕೂಡ ಸ್ವಾಮಿ ಸೇವೆನ ನಾಳಿನ ದಿನ ಆರಂಭ ಮಾಡಿ. ನೀವು ಏನೂ ಮಾಡೋದು ಬೇಡ, ಬರೀ ದಿನದಿಂದ 24 ತಾಸಿಂದ 15 ನಿಮಿಷ ಸ್ವಾಮಿ ಮಹಾರಾಜರಿಗೋಸ್ಕರ ಇಡ್ರಿ. ನಿಮಗೋಸ್ಕರ ನೀವು ಇಟ್ಕೊರಿ, ಸ್ವಾಮಿ ಮಹಾರಾಜರಿಗೋಸ್ಕರ ಬೇಡ. ಸ್ವಾಮಿ ಮಹಾರಾಜರ ನಿಮ್ಮ ಕಡೆಯಿಂದ ಸೇವಾ ಮಾಡಿಸ್ಕೊರತ್ತ ಪ್ರಾರ್ಥನೆ ಮಾಡ್ಕೊಂಡ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ನಾಳಿನ ದಿನ ನೀವು ಗ್ರಂಥವನ್ನು ತರ್ಬೋದು ಅಥವಾ ಜಪಮಾಲೆ ತರ್ಬೋದು, ಸ್ವಾಮಿ ಮಹಾರಾಜರ ಫೋಟೋ ತರ್ಬೋದು. ಸ್ವಾಮಿ ಮಹಾರಾಜರ ಮೂರ್ತಿ ಸೇವೆ ಮಾಡೋದಿತ್ತಂದ್ರೆ ಪ್ರತಿ ಗುರುವಾರ ನಿಮ್ಗೆ ಅಭಿಷೇಕ ಹಾಕುವಂಥ ಒಂದು ಅವಕಾಶ ಸಿಗ್ತೈತಿ. ಸ್ವಾಮಿ ಮಹಾರಾಜರಿಗೆ ಮೂರ್ತಿಯನ್ನು ತರ್ಬೋದು. ಇದು ಯಾವುದೂ ಆಗಲಿಲ್ಲ ಅಂದ್ರೆ ನಿಮ್ಗೆ ಸ್ವಾಮಿ ಮಹಾರಾಜರನ್ನ ಮಾನಸ ಪೂಜೆ ಕೂಡ ನೀವು ನಾಳಿನ ದಿನದಿಂದ ಆರಂಭ ಮಾಡ್ಬೋದು. ಹಾಗಾಗಿ ನಾಳಿನ ದಿನ ನಮಗೆ ಸ್ವಾಮಿ ಸೇವೆಯನ್ನು ಆರಂಭ ಮಾಡೋಕೆ, ಹೊಸದಾಗಿ ಸ್ವಾಮಿ ಸೇವೆಯನ್ನು ಅಥವಾ ಈ ಸೇವೆ ಆರಂಭ ಮಾಡಿ ನಡಕ್ ಗ್ಯಾಪ್ ಆಗಿ ಸೇವೆ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ ಅನ್ನೋರು ನಾಳಿನ ದಿನ ಒಂದಿನ ನೀವು ಸೇವೆಯನ್ನು ಆರಂಭ ಮಾಡಿ ಕಂಟಿನ್ಯೂ ನಾಳಿನ ಒಂದಿನ ಮಾಡಿ ಮುಂದೆ ಬಿಡೋಂಗಿಲ್ಲ, ಕಂಟಿನ್ಯೂ ನಮ್ಗೆ ಸೇವೆಯನ್ನು ಮಾಡೋದೈತೆ. ಹಾಗಾಗಿ ನಾಳಿನ ದಿನ ಸ್ವಾಮಿ ಮಹಾರಾಜರ ಅತ್ಯಂತ ಸರಳ ಸೇವೆಯನ್ನು ನಮ್ಗೆ ನಾಳಿನ ದಿನ ಮಾಡೋದೈತೆ. ನಿತ್ಯ ಸೇವೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತೆ. 11 ಮಾಳ ಜಪ, ಸ್ವಾಮಿ ಚರಿತ್ರೆ ಸಾರಾಮೃತದ 3 ಅಧ್ಯಾಯನ. ಇದೇ ಸ್ವಾಮಿ ಮಹಾರಾಜರ ಅತ್ಯಂತ ಪ್ರಭಾವಿ ಸೇವೆ, ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ಉಚ್ಚಕೋಟಿ ಸೇವೆ ಆಗಿರ್ತೈತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾಳಿನ ದಿನ ನೀವು ಆನ್ಲೈನ್ ನೋಡ್ರಿ ಅಥವಾ ಸ್ವಾಮಿ ಚರಿತ್ರೆ ಸಾರಾಮೃತ ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ಕೇಳ್ರಿ. ಸ್ವಾಮಿ ಮಹಾರಾಜರ ಗ್ರಂಥ, ಸ್ವಾಮಿ ಮಹಾರಾಜರ ಮಠಗಳು ಪ್ರತಿಯೊಂದು ಊರಾಗ ಕೂಡ ಈಗ ನಿರ್ಮಾಣ ಆಗ್ತದವ. ಹಾಗಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ಎಲ್ಲೋ ಕಡೆಯಿಂದ ಸ್ವಾಮಿ ಮಹಾರಾಜರು ನಿಮ್ಮ ಕಡೆಯಿಂದ ನಿಮ್ಮ ಮನೆಗೆ ಬರಾರಿದ್ರು, ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊಂಡ್ರೆ ಯಾವುದೇ ರೀತಿಯಿಂದ ನಿಮ್ಮ ಅದಕ್ಕೆ ಬಂದ ಅವ್ರ ಮಾಹಿತಿಯನ್ನು ತಲುಪಿಸ್ತಿರ್ತಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆನ ಪ್ರಸಾರ ಮಾಡಿರಿ. ನಿಮ್ಗೆ ಗ್ರಂಥಗಳು ನಾಳಿನ ದಿನ ಸಿಗ್ದಿಲ್ಲ ಅಂದರೂ ಜಪಮಾಲೆ ತಂದ ಗ್ರಂಥಿಕೆ ಅಂಗಡಿದಾಗೆಲ್ಲ ಜಪಮಾಲೆ ಸಿಗ್ತಾವೆ. ಅಥವಾ ದೇವಾಲಯಗಳೆಲ್ಲ ನರಸಿಂಹವಾಡಿ ಅಥವಾ ದತ್ತ ಮಂದಿರ ಎಲ್ಲಿರ್ತಾವಲ್ಲ ಅಲ್ಲೆಲ್ಲ ಜಪಮಾಲೆಗಳು ಸಿಗ್ತಾವೆ. 108 ತುಳಸಿ ಮಾಲೆಯನ್ನು ತಂದ ನಾಳಿಂದ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿ. ಇನ್ನು ಯಾರ್ಯಾರ ಸೇವೆ ಅಥವಾ ಸಂಕಲ್ಪಯುಕ್ತ ಸೇವೆ, ಜಾಬ್ಗಾಗಲಿ ಯಾವುದೇ ಒಂದು ನಮ್ಮ ಜೀವನದಾಗ ಇರುವಂಥ ಸಮಸ್ಯೆಗೋಸ್ಕರ ಸಂಕಲ್ಪಯುಕ್ತ ಸೇವೆಯನ್ನು ಕೂಡ ನೀವು ನಾಳಿನ ದಿನದಿಂದ ಆರಂಭ ಮಾಡ್ಬೋದು. ಅದರ ಜೊತೆಗೆ ನಾಳಿನ ದಿನ 24 ಬತ್ತಿ ಸೇವೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಹಳೆ ವಿಡಿಯೋದಾಗ ಅದೈತಿ. ಆ ಸೇವೆನ ನೀವು ಸಾಯಂಕಾಲ ಅಂದ್ರೆ ಗುರುಪುಷ್ಯಾಮೃತ ಯೋಗ ಸಾಯಂಕಾಲ 4 ಗಂಟೆಯಿಂದ 4:40 ಸ್ಟಾರ್ಟ್ ಆಗೋದೈತಿ. ಹಾಗಾಗಿ 5 ಗಂಟೆ ಮುಂದೆ ಈ ಸೇವೆನ ನೀವು ಮಾಡ್ಬೋದು. 24 ಬತ್ತಿ ಸೇವೆ ಯಾರು ಮಾಡಾರ್ದಿಲ್ಲ ಅವ್ರು ಮೊದಲನೇದಾಗಿ ಈ ಬತ್ತಿ ಸೇವೆ ಮಾಡಬೇಕಾಗಿರೋದ ಹೂಬತ್ತಿ ಅಥವಾ ಕಡ್ಲಿ ಬತ್ತಿ ಅದು ಸಿಗ್ತಾವೆ, ಆ ಬತ್ತಿಯನ್ನು ತರಿಸ್ಕೋಬೇಕು. ಅದ್ರ ಜೊತೆಗೆ ಆಕಳ ತುಪ್ಪನೇ ಇರಬೇಕು. ಯಾಕಂದರೆ ಯಾವುದೇ ಒಂದು ಸೇವೆದ ಪೂರ್ಣ ಫಲ ನಮಗೆ ಸಿಗಬೇಕಾದ್ರೆ ಅದ್ರ ತಯಾರಿ ಕೂಡ ಅಷ್ಟೇ ಪೂರ್ಣವಾಗಿರಬೇಕು, ಅಷ್ಟೇ ಸ್ವಚ್ಛತೆ ಆಗಿರಬೇಕು. ಅದ್ರ ಜೊತೆಗೆ ನಮ್ಗೆ ಈ ಆಕಳ ಬತ್ತಿ ಹೂಬತ್ತಿಯನ್ನು ಆಕಳ ತುಪ್ಪದಾಗ ಹಾಕಿ ಮೊದಲನೇ ದಿನ 1ನೇ ಬತ್ತಿ, ಅದ್ರ ಜೊತೆಗೆ 2ನೇ ದಿನ 2ನೇ ಬತ್ತಿ, ಇದೇ ರೀತಿ 12 ದಿನ 12 ಬತ್ತಿಯನ್ನು ಹಚ್ಚಬೇಕು. 13ನೇ ದಿನಕ್ಕೆ ಅದನ್ನು ಮೈನಸ್ ಮಾಡ್ಕೋಬೇಕು. 12, 11,
10 ಈ ರೀತಿ 24 ದಿನಕ್ಕೆ ಒಂದು ಬತ್ತಳು. ಮೊದಲೇ ದಿನ ಏರಿಕೆ ಕ್ರಮದಾಗ, 12 ದಿನ ಆದ ಕೂಡಲೇ 13ನೇ ದಿನ ಇಳಿಕೆ ಕ್ರಮದಾಗ 24 ಬತ್ತಿ ಸೇವೆಯನ್ನು ಮಾಡಬೇಕು. ಈ ಸೇವೆಯನ್ನು ಮಾಡುವಾಗ ನಾವು ಯಾವ್ಯಾವ ಸೂತ್ರಗಳನ್ನ ಹೇಳ್ಬೇಕಂದ್ರೆ ವೆಂಕಟೇಶ ಸೂತ್ರ, ಶ್ರೀ ಸೂಕ್ತ 1 ಸಲ, ಲಕ್ಷ್ಮೀ ಗಾಯತ್ರಿ ಮಂತ್ರ 16 ಸಲ, ವಿಷ್ಣು ಗಾಯತ್ರಿ ಮಂತ್ರ 16 ಸಲ, ಕುಬೇರ ಮಂತ್ರ 16 ಸಲ, ನವಾರ್ಣ ಮಂತ್ರ 16 ಸಲ, ಆ ನಂತರ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಒಂದು ಮಾಳು ಜಪ. ಇಷ್ಟು ಸೇವೆಯನ್ನು ಮಾಡೋದೈತಿ. ಯಾರಿಗಾಗ್ತಿಲ್ಲ ಅವರೆಲ್ಲರೂ ಕೂಡ ಈ ಸೇವೆಯ ಈ ಬತ್ತಿ ಸೇವೆ ಅನ್ನೋದು ಇದೊಂದು ಲಕ್ಷ್ಮೀ ಪ್ರಾಪ್ತಿ ಅಂದರೆ ಕೇವಲ ಹಣ ಅಲ್ಲ. ಈ ಸೇವೆ ಮಾಡಿದ ಕೂಡಲೇ ನಾವೇನು ಡೈರೆಕ್ಟ್ ಶ್ರೀಮಂತರ ಆತೇವತ್ತ ಇಲ್ಲ. ನಮ್ಮ ಇರುವಂಥ ಸ್ಥಿರ ಲಕ್ಷ್ಮಿ ನಮ್ಮ ಮನ್ಯಾಗ ಸ್ಥಿರವಾಗಿ ನೆಲೆಸ್ತಾಳೋ. ಆರೋಗ್ಯ ಏನೇ ಸಮಸ್ಯೆ ಇರಲ್ಲ ಅದೆಲ್ಲ ದೂರಾಗಿ ನಮ್ಮ ಜೀವನದಾಗ ಖುಷಿ ಅನ್ನೋದು ಬರ್ತೈತಿ. ಹಾಗಾಗಿ ಇರುವಂಥ ಸಮಸ್ಯೆಗಳು ದೂರ ಆಗಿ ಜೀವನದಾಗ ನೆಮ್ಮದಿ ಅನ್ನೋದು ಬರ್ತೈತಿ. ಹಾಗಾಗಿ ಈ ಸೇವೆಯನ್ನು ಮಾಡೋದಿರ್ತೈತಿ. ಈ ಸೇವೆ ನಾಳಿನ ದಿನ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಅವರ ಮಾಡಬೇಕು ಇವರ ಮಾಡ್ಬೇಕಂತೇನಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಸ್ವಾಮಿ ಚರಿತ್ರೆ ಸಾರಾಮೃತದ ನಾಳಿನ ದಿನ ಯಾರಿಗೆ ಆಗ್ತೈತಿಲ್ಲ ಅವರೆಲ್ಲರೂ 1 ರಿಂದ 21 ಅಧ್ಯಾಯ. ನಾಳೆ ಗುರುವಾರ ಐತಿ, ಸ್ವಾಮಿ ಮಹಾರಾಜರ ಸೇವೆ ಕೂಡ ಮಾಡಾರ್ದೆವು. ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಒಂದು ಪಾರಾಯಣ ನೋಡ್ರಿ. ಪ್ರತಿ ಗುರುವಾರ ನೀವು 11 ಗುರುವಾರ ಉಪವಾಸ ಮಾಡಿದಿರ್ಕೊಂಡಿರ್ತೈತಿ. 11 ಗುರುವಾರ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಪಠಣ ಮಾಡಿ ನೋಡ್ರಿ. ಯಾವ ರೀತಿ ನಿಮ್ಮ ಜೀವನದಾಗ ಬದಲಾವಣೆ ಆಗ್ತೈತೆ ಅನ್ನೋದು ನೀವೇ ನನಗೆ ಕಮೆಂಟ್ ಮುಖಾಂತರ ಹಾಕ್ತಾರೆ. ಯಾಕಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥಕ್ಕೆ ಅಷ್ಟು ತಾಕತ್ತೈತಿ, ಅಷ್ಟು ಶಕ್ತಿ ಐತಿ. ನಮ್ಮ ಜೀವನದಾಗಿರುವಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಒಂದು ಮಾರ್ಗಗಳನ್ನು ಅದು ನಮ್ಗೆ ಸೂಚಿಸ್ತೈತೆ. ಎಲ್ಲ ಕಡೆಯಿಂದ ನಮ್ಗೆ ಒಂದು ರೀತಿ ಅಸಹಾಯಕತೆ ಅಥವಾ ಏನೋ ಒಂದು ನಮ್ಗೆ ನೋವಾಗ್ತಿರ್ತೈತೆ. ಅದನ್ನೆಲ್ಲ ಸ್ವಾಮಿ ಮಹಾರಾಜರು ದೂರ ಮಾಡಿ ನಮ್ಗೆ ಅವ್ರ ಸೇವೆಯಿಂದ ನಮ್ಗೆ ನಮ್ಮ ಜೀವನದಾಗ ಖುಷಿ ಸಂತೋಷವನ್ನು ತುಂಬ್ತಿರ್ತಾರೆ. ಹಾಗಾಗಿ ನಾಳಿನ ದಿನ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಒಂದು ಈ ಸಣ್ಣ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಭಾವಿಸ್ಕೋದೇನೆ. ಹೊಸವಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಒಂದು ಸೇವೆಯನ್ನು ಬೇಕಾಗಿತ್ತು, ಯಾವುದೇ ಒಂದು ಮಾಹಿತಿ ಇದ್ರೆ ಕಮೆಂಟ್ ಮುಖಾಂತರ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋನ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಶ್ರೀ ಸ್ವಾಮಿ ಸಮರ್ಥ.